ನೆಕ್ಸ್ಟ್ ಕಾಲರ್ ವಿನಯ್ ಅವರ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಕಾರ್ಯಕ್ರಮ ನೋಡ್ತಾ ಇದ್ರೆ ಅಭಿಪ್ರಾಯ ತಿಳಿಸಿ ಸರ್. ನೋಡ್ತಾ ಇದ್ದೆ ಮೇಡಮ್. ಮಾತೆ ಮೃತ್ಯು ಮಾತೆ ಮುತ್ತು ಅನ್ನೋದೊಂದು ಮಾತಿದೆ ಕನ್ನಡದಲ್ಲಿ. ಇವ್ರು ಮಾತಾಡ್ಬೇಕಾದ್ರೆ ಹೇಳಿ ರೇಪ್ ಮಾಡೋ ಗಂಡಸರು ನಾಯಿಗಳಿದ್ದಂಗೆ ಅನ್ಲಿ ಒಪ್ಕೊಂತೀವಿ, ಎಲ್ಲಾ ಗಂಡಸರು ಒಪ್ಕೊಂತೀವಿ. ಎಲ್ಲಾ ಗಂಡಸರು ಅಂತೇಳಿ ಯೂನಿವರ್ಸಲ್ ಆಗಿ ಹೇಳೋದು ತಪ್ಪು ಮೇಡಮ್. ಯಾಕೆ ನಾನು ಒಬ್ಬ ಅಮ್ಮಂಗೆ ಮಗ ಆಗಿದ್ದೀನಿ, ನನಗೂ ಒಬ್ಳು ಮಗಳಿದ್ದಾಳೆ, ಹೆಂಡತಿ ಗಂಡ ಆಗಿದ್ದೀನಿ, ನನಗೊಬ್ಳು ಅಕ್ಕ ಇದ್ದಾಳೆ, ಅಕ್ಕನ ಮಗಳಿದ್ದಾಳೆ. ನಮಿಗೂ ಸೊಸೈಟಿಲಿ ಭಯ ಇರುತ್ತೆ. ನಮ್ಮ ಅಕ್ಕನ ಮಗಳು ಎಲ್ಲೋ ಹೋದಾಗ ನಾವು ಹೇಳ್ತಿರ್ತೀವಿ ಬಂದ್ಲ ಅವಳು, ಫಾಲೋ ಅಪ್ ಮಾಡ್ತೀವಿ. ಹೆಣ್ಮಕ್ಳನ್ನ ನಾವು ಫಾಲೋ ಅಪ್ ಮಾಡಿದ್ರೆ ಗಂಡ್ ಮಕ್ಳು. ನಾವ್ ಎಲ್ಲರೂ ಎಲ್ಲಾ ಹೆಣ್ಮಕ್ಳಿಗೂ ನಾವು ಗೌರವ ಕೊಟ್ಕೊಂಡೆ ಬದುಕ್ತಾ ಇರ್ತೀವಿ. ಕೆಲವು ಕೀಳ್ ಮನ್ಸಿರೋರು ಆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಒಪ್ಕೊಳ್ಳೋಣ. ಎಲ್ಲಾ ಗಂಡಸರು ಅಂತ ಅದ್ ಹೆಂಗ್ ಮೇಡಮ್ ಜನರಲೈಸ್ ಮಾಡಿ ಹೇಳಕ್ಕಾಗುತ್ತೆ? ತಪ್ಪಲ್ವಾ? ಅವರೊಬ್ರು ಸಂಸದೆ, ಅವರೊಬ್ರು ಸಂಸದೆ ಮೇಡಮ್, ಅವರೊಬ್ರು ಪೊಲಿಟಿಕಲ್ ಇದ್ರಲ್ಲೂ ಇದ್ದು ಇಂಡಸ್ಟ್ರಿಯಲ್ಲೂ ಇದ್ದು ಅವ್ರು ಬೆಳೆದಿರೋದೇ ಗಂಡಸರಿಂದ ಅನ್ನೋದು ನಾನು ರಾಜಾರೋಷವಾಗಿ ಹೇಳ್ಬಿಡ್ತೀನಿ. ಯಾಕೆ ತುಂಬಾ ಜನ ಫ್ಯಾನ್ಸ್ ಗಂಡ್ ಮಕ್ಳೇ ಇದ್ದಿದ್ದು ಅವರಿಗೆ ಅಲ್ವಾ? ಎಲ್ಲ ಯೋಚನೆ ಮಾಡಿ ಮಾತಾಡ್ಬೇಕು ಅವರು. ಈಗ ಸ್ಟೇಟಸ್ ಬಂದೀನಿ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ತಪ್ಪಾಗುತ್ತೆ. ಧನ್ಯವಾದಗಳು ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕಾಗಿ. ನೆಕ್ಸ್ಟ್ ಕಾಲರ್ ಸಂತೋಷ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮ ನೋಡ್ತಾ ಇದ್ರೆ ಹೇಳಿ ಸರ್, ಒಬ್ಬ ಪುರುಷರಾಗಿ ರಮ್ಯಾ ಅವರು ಮಾಡಿರುವಂತಹ ಟ್ವೀಟ್ ಒಪ್ಕೊಳ್ತಾ ಇದ್ದೀರಾ ಹಿಂಗೆ? ಇಲ್ಲ ಮೇಡಮ್, ಖಂಡಿಸ್ತಾ ಇದೀನಿ. ಖಂಡಿಸಿ ಏನಂತೀನಿ ಅಂದ್ರೆ, ಬಟ್ ಇವರಿಗೆ ಮಾನಸಿಕ ವೈದ್ಯರ ಒಂದು ಅಗತ್ಯತೆ ಇದೆ ಅಂತ ನಾನು ಇವತ್ತು ಹೇಳ್ತಾ ಇದೀನಿ. ಈಗ ಯಾಕೆಂದ್ರೆ ಮಾನಸಿಕವಾಗಿ ಇವರು ಕುಗ್ಗೋಗಿದ್ದಾರೆ ಮೇಡಮ್. ಮಾನಸಿಕವಾಗಿ ಕರೆಕ್ಟ್ ಆಗಿರೋ ಸರಿಯಾಗಿ ನೋಡಿ ಕುಗ್ಗೋದಕ್ಕೆ ಸಂತೋಷ್ ಸರ್ ಏನಾದ್ರೂ ಕಾರಣ ಇರ್ಬೇಕಲ್ಲ, ಪ್ರಬಲವಾಗಿ ಅವರ ಮನಸ್ಸಿನ ಮೇಲೆ ಅಂತದೊಂದು ಪ್ರಭಾವ ಏನಾದ್ರೂ ಬೀರಿರ್ಬೇಕಲ್ಲ, ಏನೋ ಸಮಸ್ಯೆ ಆಗಿರ್ಬೇಕಲ್ಲ. ಖಂಡಿತ ಯಾಕೆಂದ್ರೆ ಇವ್ರಿಗೆ ಈಗ ಮಾನಸಿಕವಾಗಿ ನೀವು ಕರೆಕ್ಟ್ ಆಗಿರೋದ್ರಿಂದ ಆಂಕರ್ ಆಗಿ ನೀವು ಕೂತ್ಕೊಂಡು ಸಂಭಾಷಣೆಯನ್ನು ಮಾಡ್ಕೊಂಡು ನೋಡಿ, ನಮ್ಗೆಲ್ಲಾರ ಕ್ವಶನ್ಗೂ ಆನ್ಸರ್ ನೀವು ಕರೆಕ್ಟ್ ಆಗಿ ಹೇಳ್ತಾ ಇದೀರಾ, ಜಡ್ಜ್ ಮಾಡ್ತಾ ಇದೀರಾ. ಪ್ರಾಣಿ ಪ್ರಿಯರು ಏನೋ ಅಂದ್ರು ಅವ್ರನ್ನೆಲ್ಲ ಕ್ವಶನ್ ಮಾಡ್ತಿದ್ರ, ರಾಜು ಅವರು ಏನೋ ಅಂದ್ರು ಅದನ್ನೆಲ್ಲ ಕ್ವಶನ್ ಮಾಡ್ತಿದ್ರ, ಲಕ್ಷ್ಮಿ ಅವರು, ಆಮೇಲೆ ಡಾಕ್ಟರ್ ದಿವ್ಯಾ ಮೇಡಮ್ ಅವರು ಅದನ್ನೆಲ್ಲ ಏನ್ ನೋಡ್ತಿದ್ರ, ಅದನ್ನೆಲ್ಲ ನೀವೆಲ್ಲ ಆಂಕರ್ ಎಲ್ಲ ಕರೆಕ್ಟ್ ಆಗಿ ಅಲ್ಲಿ ನಡೆಸ್ಕೊಂಡು ಹೋಗ್ತಾ ಇದೀರಾ. ಹಾಗಾಗಿ ಇವ್ರಿಗೆ ಮಾನಸಿಕ ವೈದ್ಯರ ಒಂದು ಅಗತ್ಯತೆ ಇದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಇವರು ಎಲ್ಲರಿಗೂ ಎಲ್ಲಾ ಗಂಡಸರ ಪರವಾಗಿ ಕ್ಷಮೆಯನ್ನು ಕೋರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಸಂತೋಷ್ ಸರ್ ಧನ್ಯವಾದಗಳು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕಾಗಿ.